ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವ ಡೇಟ್ ಇಲ್ದಂಗೆ ನೆನೆ ಮ್ಯಾಚಲ್ಲಿ ಎಲ್ಲರಿಗೂ ಸೈಕಾಗಿ ಹೋಗ್ಬಿಟ್ಟಿರುತ್ತೆ. ಏನಿದು ವೈಭವ್ ಸೂರ್ಯವಂಶಿದು ಕತೆ ಹತ್ಕೊಂಡು ಕೂತ್ಕೊಂಡವ್ರಲ್ಲ, ಏನಿದು ಅಳೋ ಅಂಥದ್ದು ಏನಾಗೋಗ್ಬಿಟ್ಟೈತೆ ಮ್ಯಾಚಲ್ಲಿ. ಏನಾಯಿತು? ಏನಾದ್ರು ಪರ್ಸ್ನಲ್ ಲೈಫಲ್ಲಿ ಏನಾದ್ರು ಪ್ರಾಬ್ಲಮ್ ಆಗೈತಾ? ಅದು ಇದು ಅಂತ ಸಿಕ್ಕಾಪಟ್ಟೆ ಡೌಟ್ಗಳು ಬಂತು. ಯಾಕಂದರೆ ಬೌಂಡ್ರಿನಲ್ಲಿ ಕೂತ್ಕೊಂಡು ಅಳ್ತಾಯಿದ್ರು, ಜೋರಾಗಿ ಅಳ್ತಾಯಿದ್ರು. ಟೀಮ್ ಮ್ಯಾನೇಜರ್ ಅವ್ರ ಅಪ್ಪ ಅಮ್ಮಂಗೆಲ್ಲ ಫೋನ್ ಮಾಡ್ಬಿಟ್ಟು ಕೊಟ್ರಂತೆ. ಆದರೂ ಕೂಡ ಒಂಥರ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿದ್ರು. ಹತ್ಕೊಂಡೇ ಮಾತಾಡ್ತಿದ್ರು, ಸಂಕಟದಲ್ಲೇ ಮಾತಾಡ್ತಾಯಿದ್ರು. ಸೊ ಸೀನ್ ಏನಾಗಿದೆ ಅಂತಂದರೆ ಮ್ಯಾಚ್ನ ಗೆಲ್ಲಿಲ್ವಲ್ಲ, ಅದಕ್ಕೋಸ್ಕರ ಅಳ್ತಾ ಇದ್ದಾರಂತೆ ವೈಭವ್ ಸೂರ್ಯವಂಶಿ ಅವರು. ಮ್ಯಾಚ್ ಗೆದ್ದಿಲ್ಲ ಅಂತ. ಇದು ಫಾರ್ ದ ಫಸ್ಟ್ ಟೈಮ್ ಏನಲ್ವಂತೆ ವೈಭವ್ ಸೂರ್ಯವಂಶಿ ಎಮೋಷ್ನಲಿ ಆಗೋದು. ಅಂದರೆ ಒಂಥರ ಮ್ಯಾಚ್ ಏನೋ ಸಿಕ್ಕಾಪಟ್ಟೆ ಕ್ಲೋಸ್ ಹೋಯಿತು ಅಂತ ಅಂದಾಗ ಏನೋ ಮ್ಯಾಚ್ ಏನೋ ಸೋತೋಗ್ಬಿಟ್ರು ಅಂತಂದರೆ ಇದೇನು ಫಸ್ಟ್ ಟೈಮ್ ಅಲ್ಲ. ಸುಮಾರು ಸಲ ಈ ಥರ ಮಾಡಿದ್ರಂತೆ. ಕಣ್ಣಲ್ಲಿ ನೀರು ತುಂಬ್ಕೊಳೋದು, ಅಳೋದು ಪಳೋದು ಎಲ್ಲ ಈ ಥರ ಮಾಡಿದ್ರಂತೆ. ಎಮೋಷನ್ಸ್ ಗುರು. ಆ ಒಂದು ಏಜಲ್ಲಿ ಪಾಪ 15 ಇಯರ್ ಏಜು ಇರುತ್ತಲ್ಲ. ಹೌದು, ನೋಡೋದಕ್ಕೆ ಕೂಡ ದೊಡ್ಡ ಕ್ರಿಕೆಟರ್ ಥರನೇ ಕಾಣ್ತಿದ್ದು. 15 ವರ್ಷದ ಹುಡುಗನ ಥರ ಕಾಣಿಸಲ್ಲ ವೈಭವ್ ಸೂರ್ಯವಂಶಿ. ದೊಡ್ಡ ದಪ್ಪ ಅವರೇ ಗುಂಡಿಗೆ. ಬಟ್ ಆದರೂ 15 ವರ್ಷದ ಬುದ್ಧಿ ಇರುತ್ತಲ್ಲ, ಚಿಕ್ಕ ಮನಸ್ಸಿನ ಬುದ್ಧಿ. ಸೊ ಅಳೋದು ಪಳೋದು ಇವೆಲ್ಲ ಇದ್ದಿದ್ದೇನೆ. ಆದರೂ 15 ವರ್ಷಕ್ಕೆ ಯಾರು ಹೇಳ್ತಾರೆ ಹುಡುಗರು? 15 ವರ್ಷಕ್ಕೆಲ್ಲ ಅಳಲ್ವಲ್ಲ. ಸೊ ವೈಭವ್ ಸೂರ್ಯವಂಶಿಗಿನ್ನ ಒಂಥರ ಆನ್ ಫೀಲ್ಡ್ ಮಾತ್ರ ಬೆಂಕಿ, ಆಫ್ ದ ಫೀಲ್ಡ್ ಹೋಯ್ತು ಅಂತಂದರೆ ಇನ್ನು ಮುಂಚೆನೇ. ಅಪ್ಡೇಟ್ ನಂಬರ್ 2, ನಿಮಗೆಲ್ಲ ಗೊತ್ತಿರೋ ಹಾಗೆ CSK ಮ್ಯಾನೇಜ್ಮೆಂಟ್ ಅವರು RCB DJ ಅಗೇನ್ಸ್ಟು, ಅಂದರೆ RCB ಅಗೇನ್ಸ್ಟ್ನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ BCCIಗೆ. ನೋಡಿ ಇವರು ಒಂದು ಕತೆ ಮಾಡಿ ಅವ್ರಿಗೆ ಓವರ್ ಆಡ್ತಾ ಇದ್ದಾರೆ DJ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಇನ್ನೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ CSK ಅವರು ಅಂತ ಅಪ್ಡೇಟ್ ಬರ್ತಾ ಇತ್ತಲ್ಲ. ಅಂದರೆ ರೀಸೆಂಟಾಗಿ ನಡೆದಂಥ CSK SRH ಮ್ಯಾಚ್ ಏನಿತ್ತು, ಅದರಲ್ಲಿ ಒಂಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಥರ, ಮಾಟ ಮಂತ್ರ ಮಾಡೋ ಥರ ನಿಂಬೆಹಣ್ಣು ಇಟ್ಕೊಂಡು ಒಬ್ಬರು ಇವರು SRH ಫ್ಯಾನು ಒಬ್ಬರು ಮಾಡಿದರು. ಹಿಂಗೆ ನಿಂಬೆಹಣ್ಣು ಇಟ್ಕೊಂಡು ಮಂತ್ರ ಹಾಕ್ಬಿಟ್ಟು ಹಿಂಗೆ ಅಂತಾರೆ. ಅವಾಗ ಟಕ್ಕನಂಗೆ ಬೋಲ್ಡ್ ಆಗಿ ಹೋಗ್ಬಿಡ್ತಾರೆ ಒಬ್ಬರು CSK ಬ್ಯಾಟರು. ಸೊ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಏನಿದೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ IPL ಅಲ್ಲಿ ಕೂತ್ಕೊಂಡು, ಸ್ಟೇಡಿಯಮಲ್ಲಿ ಕೂತ್ಕೊಂಡು ನಿಂಬೆಹಣ್ಣಲ್ಲಿ ಇಟ್ಕೊಂಡು ಅಂತ CSK ಅವರು BCCIಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕಾಪಿ ಏನಿತ್ತು CSK ಅವ್ರ ಅಫಿಷಿಯಲ್ ಆಗಿ ಇರೋವಂಥ ಒಂದು ಕಂಪ್ಲೇಂಟ್ ಕಾಪಿ ಈಚೆಗಡೆ ರಿಲೀಸ್ ಮಾಡಿಬಿಟ್ಟಿದ್ರು. ಯಾರು ರಿಲೀಸ್ ಮಾಡಿದ್ರೋ ಗೊತ್ತಿಲ್ಲ, ಪುಣ್ಯಾತ್ಮರು. ಒಂಥರ ಒರಿಜಿನಲ್ ಥರನೇ ಕಾಣಿಸ್ತಾ ಇತ್ತು. CSK ಇದಕ್ಕೆಲ್ಲ ಕಂಪ್ಲೇಂಟ್ ಕೊಡ್ತಾಗ್ರೋ. ಇನ್ನು ನಾಳೆ ಒಬ್ರು ಇನ್ನೂ ಒಂದು ಹಿಡ್ಕೊಂಬತ್ತಾರೆ, ಒಂದು ಗೊಂಬೆ ಹಿಡ್ಕೊಂಬತ್ತಾರೆ, ಅದಕ್ಕೂ ಕಂಪ್ಲೇಂಟ್ ಕೊಡ್ತಾರ. ನಿಂಬೆಹಣ್ಣು ಹಿಡ್ಕೊಂಬತ್ತಾರೆ, ಅದಕ್ಕೂ ಕಂಪ್ಲೇಂಟ್ ಕೊಡ್ತಾರ. ಸೊ ಅವ್ರೇನೋ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಮಾಡಿದ್ದಾರೆ ಅಷ್ಟೇ. ಅದು ಏನು ಸೀರಿಯಸ್ ಆಗಿ ಏನು ಬ್ಲ್ಯಾಕ್ ಮ್ಯಾಜಿಕ್ ಏನಲ್ಲ, ಅದು ನಿಂಬೆಹಣ್ಣು ಹಿಡ್ಕೊಂಬಂದು ಮಾಡಿರೋದು. ಸೊ ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೊತ್ತಾಗಿದೆ CSK ಅವ್ರನ್ನ ಕಂಪ್ಲೇಂಟ್ ಕೊಟ್ಟಿಲ್ಲ, ಬರೀ RCB ಅಗೇನ್ಸ್ಟ್ ಮಾತ್ರ ಕಂಪ್ಲೇಂಟ್ ಕೊಟ್ಟಿರೋದು. ಇದು ಯಾರೋ ಫ್ಯಾನು ಕ್ರಿಯೇಟ್ ಮಾಡ್ಬಿಟ್ಟು, ಆಪೋನೆಂಟ್ ಟೀಮ್ನ ಫ್ಯಾನ್ ಇರ್ತಾರಲ್ಲ, ಯಾರೋ RCB ಫ್ಯಾನ ಕೈ ಚಲಾಕನೆ ಅಂತ ಅನಿಸುತ್ತಿದ್ದು. CSK ಕಂಪ್ಲೇಂಟ್ ಕೊಟ್ಬಿಟ್ಟಿದೆ ಅಂತ ಈ ಥರ ಮಾಡ್ತಿದ್ರೆ ಅಜೀಬ್ ಆಗ್ಬಿಡ್ತಾರಲ್ಲ CSK ಅವರು, ಅದಕ್ಕೆ ಈ ಥರ ಮಾಡಿದ್ರೆ ಅಂತ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 3, ವರುಣ್ ಚಕ್ರವರ್ತಿ ಅವರು ನಿನ್ನೆ ಮ್ಯಾಚ್ ಆದ ನಂತರ ಒಂದು ಓಪನ್ ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ಹೌದು, ಒಂದು 2-3 ಮ್ಯಾಚು, ನನಗೆ 3 ಮ್ಯಾಚು ಚೆನ್ನಾಗಿ ಆಗಲಿಲ್ಲ, ನೆಟ್ಟಿಗೆ ಬೌಲಿಂಗ್ ಮಾಡೋದಕ್ಕೆ ಆಗಲಿಲ್ಲ, ನಾಯಿ ಓಡಿಸ್ಕೊಂಡೆ. ಏನಕ್ಕೆ ಅಂತಂದರೆ, ಹೌದು ಈ ಟೂರ್ನಮೆಂಟ್ಗಿಂತ ಮುಂಚೆನೂ ಕೂಡ ಕೆಲವೊಂದು ಮ್ಯಾಚ್ನ ಸಿಕ್ಕಾಬಿಡೆ ಕಾಸ್ಟ್ಲಿ ಆಗಿದ್ದೀನಿ, ನಾಯಿ ಓಡಿಸ್ಕೊಂಡು T20 ವರ್ಲ್ಡ್ ಕಪ್ಪಲ್ಲೂ ಕೂಡ. ಏನಕ್ಕೆ ಅಂತಂದರೆ ಆನ್ ಫೀಲ್ಡಲ್ಲಿ ನನಗಾದಂಥ ಸರ್ಟನ್ ಇಂಜುರೀಸ್ಗಳಿದ್ದಾವೆ, ಅದನ್ನು ನಾನು ಕಮ್ಬ್ಯಾಕ್ ಮಾಡಬೇಕಾಗಿತ್ತು. ಇವಾಗಲೂ ಕೂಡ ಅಷ್ಟೇ ನಾನು ಕಮ್ಬ್ಯಾಕ್ ಮಾಡ್ತಾಯಿದ್ದೀನಿ. ಬಟ್ ಆದರೂ ಈ ಒಂದು ಮ್ಯಾಚ್ ಏನಿದೆ, ಇದು ಸಿಕ್ಕಾಪಡೆ ಕಾನ್ಫಿಡೆನ್ಸ್ ಅನ್ನೋದು ನನಗೆ ಕೊಟ್ಟಿದೆ ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳಿದರೆ. ಏನೋ ಅವ್ರಿಗೆ ಸ್ವಲ್ಪ ಹಂಗೆ ಹಿಂಗೆ ಎಲ್ಲ ನಿಗಲಾಗ್ತಿತ್ತಂತಪ್ಪ. ಇವಾಗಲೂ ಕೂಡ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆಯಂತೆ ಅವರಿಗೆ, ಇಂಜುರೀಸ್ಗಳೆಲ್ಲ ಆಗಿದ್ದರಿಂದ. ಏನೋ ಮಲ್ಟಿಪಲ್ ಇಂಜುರೀಸ್ ಆಗಿರೋ ಥರ ಹೇಳ್ತಾವ್ರೆ. ಬಟ್ ಆದರೂ ನೋಡೋದಕ್ಕೆ ಮಾತ್ರ ಆ್ಯಕ್ಟಿವ್ ಆಗಿನೇ ಕಾಣಿಸ್ಕೊಂತಾರೆ. ಸೊ ರೀಸನ್ ಕೊಡಬಾರ್ದು ಪ್ಲೇಯರ್ಗಳು. ಬಟ್ ಆದರೂ ಇವರು ಹೇಳಿದರೆ ಇಂಜುರಿಗಳ ಕಾರಣಗಳಿಂದ ನಾನು ನೆಟ್ಟಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ. ಇವಾಗ ಹೆಂಗೆ ಪರ್ಫಾರ್ಮ್ ಮಾಡಿಬಿಟ್ರು ಮತ್ತೆ ಅಂತ ಕೇಳ್ತೀರಾ? ರಿಕವರ್ ಆಗಿದೆಯಪ್ಪ ಇವಾಗ. ಅವ್ರು ಹೇಳ್ತಾರೆ ರಿಕವರ್ ಆಗಿದೆ ಈಗ ಅಂತ. ಅಪ್ಡೇಟ್ ನಂಬರ್ 3, ಇವತ್ತಿನ ಮ್ಯಾಚು ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು. ಈ ಮ್ಯಾಚ್ನ ಗೆಲ್ತಾರ ಮುಂಬೈ ಇಂಡಿಯನ್ಸು? ಕ್ವಶನಲ್ಲೇ ಉಳ್ಕೊಂಡಿದೆ. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳಿಗಂತೂ ಸೈಕಾಗಿ ಹೋಗ್ಬಿಟ್ಟಿದೆ. 4 ಕನ್ಸಿಕ್ಯೂಟಿವ್ ಮ್ಯಾಚ್ನ ಆದಮೇಲೆ ಇವತ್ತು ರೋಹಿತ್ ಶರ್ಮಾ ಅವರು ಆಡುವಂಥ ಚಾನ್ಸ್ ಇದೆಯಾ ಅಂತ ನೋಡ್ತು ಅಂತಂದರೆ, ರೋಹಿತ್ ಶರ್ಮಾ ಅವರು ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ. ಸೊ ಇವತ್ತು ಆಡುವಂಥ ಚಾನ್ಸು ಕೂಡ ರೋಹಿತ್ ಶರ್ಮಾ ಅವರು ಬ್ಯಾಡಪ್ ಆಗಿದ್ದಾರೆ, ಗೇರ್ ಅಪ್ ಆಗಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಆಡುವಂಥ ಚಾನ್ಸ್ ಇದೆ ಅಂತ ಅನ್ಕೊಬೋದು. ಇನ್ನೂ ಇನ್ ಕೇಸ್ ಏನಾದ್ರು ಸುಮ್ಮನೆ ಕೂತ್ಕೊಂಡು ಡಗೌಟಲ್ಲಿ ಇದ್ದಾರೆ ಅಂತಂದರೆ, ಇಲ್ಲ ಅವರು ಇನ್ನೂ ಹ್ಯಾಮ್ಸ್ಟ್ರಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನ್ಕೊಬೋದಾಗಿತ್ತು. ಅವ್ರು ಟಕ್ಕನಂಗೆ ಹೇಳ್ಬಿಟ್ರು, ಆ ಇಂಜುರಿ ಲೈಟಾಗಿ ಆಗ್ತಾ ಇದ್ದಂಗೆ, ಕ್ರ್ಯಾಂಪ್ಸ್ ಲೈಟಾಗಿ ಸ್ಟಾರ್ಟ್ ಆಗ್ತಿದ್ದಂಗೆ, ಹ್ಯಾಮ್ಸ್ಟ್ರಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ದಂಗೆ ಬಾಗರು ಆಡೋಕ್ಕಾಗಲ್ಲ ಅಂತ ಸೂರ್ಯಕುಮಾರ್ ಯಾದವ್ನ ಕರೆದ್ಬಿಟ್ರು. ಆಯುಷ್ ಮಾತ್ರ ಥರ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಯುಷ್ ಮಾತ್ರ ಇಲ್ಲ ನಾನು ಆಡ್ತೀನಿ ಅಂತ. ಅವ್ರಿಗೆ ಗೊತ್ತು ಇಂಟೆನ್ಸಿಟಿ ಯಾವ ಥರ ಆಗುತ್ತೆ ಅಂತ. ಇನ್ ಕೇಸ್ ಏನಾದ್ರು ಒಂಥರ ಬಂಡುತನ ಮಾಡ್ತು ಅಂತ ಅಂದಾಗ ಬಂಡುತನ ಮಾಡಲಿಲ್ಲ ರೋಹಿತ್ ಶರ್ಮಾ ಅಲ್ಲಿ. ಸೊ ಅದಕ್ಕೋಸ್ಕರ ರಿಕವರ್ ಆಗಿದ್ದಾರೆ ಥರನೇ ಅನ್ನಿಸ್ತಾ ಇದೆ. ಇವತ್ತಿನ ಮ್ಯಾಚಲ್ಲಿ ಹೋಪ್ಫುಲಿ ನೋಡ್ಬೋದು. ಇಲ್ಲ ಅಂತಂದರೆ MS ಧೋನಿ ಅವರು ಕೂಡ ಅಷ್ಟೇ ಆಡ್ತಾನೆ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ಬಟ್ ಕ್ರೀಸಿಗಂತೂ ಇಳಿತಾ ಇಲ್ಲ, ಮ್ಯಾಚಿಗಂತೂ ಬರ್ತಾ ಇಲ್ಲ. ಸೊ ಈ ಥರ ಏನಾದರೂ ಆಗೋಗ್ಬಿಡುತ್ತಾ ಅಂತ. ರೋಹಿತ್ ಶರ್ಮಾ ಯೂಶಲಿ ಹಂಗೆ ಮಾಡೋದಿಲ್ಲ, ಹೈಪೇನ್ ಕ್ರಿಯೇಟ್ ಮಾಡೋದಿಲ್ಲ ಬಂದ್ಬಿಟ್ಟು. ಸೊ ಹೋಪ್ಫುಲಿ ಇವತ್ತು ರೋಹಿತ್ ಶರ್ಮಾ ಅವ್ರು ಆಡುವಂಥ ಚಾನ್ಸ್ ಇದೆ.
ಅಪ್ಡೇಟ್ ನಂಬರ್ 5 ರಶೀದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಸಿಟಿಜನ್ಶಿಪ್ ಕೊಡ್ತೀವಿ ಬಾರಮ್ಮ ಬಾಚಿನಾ ಅಂತ ಕರೆದಿದ್ರಂತೆ. 2 ನೇಷನ್ಗಳು, ಅದೇ ಇಂಡಿಯಾ ಜೊತೆಗೆ ಆಸ್ಟ್ರೇಲಿಯಾ ಅಂತ ಬೋಲ್ಡ್ ಸ್ಟೇಟ್ಮೆಂಟ್, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಪರವಾಗಿ ಅವ್ರು ಆಡಬೇಕು ಅಂತ ಸಿಟಿಜನ್ಶಿಪ್ ಕೊಡ್ತೀವಿ ಅಂತ ಆಸ್ಟ್ರೇಲಿಯಾದವ್ರು ಕರೆದಿದ್ರಂತೆ. ಆ್ಯಂಡ್ ಇಂಡಿಯಾ ಪರವಾಗಿ ಆಡು ಬಾಗುರು ಅಂತ ಕರೆದಂತೆ. ಅಂದರೆ ಇಂಡಿಯಾದವರು ಈ ಥರ ಎಲ್ಲ ಮಾಡೋದಿಲ್ಲ ಜಾಸ್ತಿ. ಇಂಡಿಯಾದವರು ಸಿಟಿಜನ್ಶಿಪ್ ಕೊಡ್ತೀವಿ ಅಂತ ಹೇಳಿರೋದು ನನ್ನ ಪ್ರಕಾರ ಯಾಕೋ ಡೌಟ್ ಕಾಣಿಸ್ತಾ ಇದ್ನ. ಆಸ್ಟ್ರೇಲಿಯಾದವರು ಹೇಳಿರ್ತಾರೇನೋ. ಬಟ್ ಇಂಡಿಯಾದವರು ಓವರ್ಸೀಸ್ ಪ್ಲೇಯರ್ಗಳನ್ನ ಕರೆಸಿ ಇಲ್ಲಿ ಆಡುವಂಥದ್ದು ಎಲ್ಲ ಅಲ್ಲಾಗರು. ಇಂಡಿಯಾದ ಕ್ರಿಕೆಟರ್ಸ್ಗೆ ಏನು ಬರಾನ ಅಲ್ಲಾಗರು. ರೋಡ್ ಒಬ್ಬ ಸೈಕ್ ಪ್ಲೇಯರ್ಸ್ಗಳು ಉಟ್ಕೊಳ್ಳೋವಂಥ ನಮ್ಮ ಇಂಡಿಯಾದಲ್ಲಿ ಸಾಕಾದಾಗ ಆಡೋವಂಥ ಪ್ಲೇಯರ್ ಉಟ್ಕೊಳ್ಳೋಂಥ ಈ ನಮ್ಮ ಜನದಲ್ಲಿ ನೀವು ರಶೀದ್ ಖಾನ್ ನಿಮ್ಮ ಆ ಓವರ್ಸೀಸಿಂದ ಕರ್ಸ್ಕೋಬೇಕಾ, ಅಫ್ಘಾನಿಸ್ತಾನದಿಂದ ಕರ್ಸ್ಕೋಬೇಕಾ ಇಂಡಿಯಾನಲ್ಲಿ ಆಡೋದಕ್ಕೆ. ಸೊ ಇದು ಅವ್ರು ಹೇಳಿರೋದೇನು ಅಂತಂದರೆ, ಕರೆದು ನಾನು ಹೋಗಲಿಲ್ಲ, ನಾನು ನನ್ನ ದೇಶಕ್ಕೋಸ್ಕರ ಆಡಬೇಕು, ನನ್ನ ದೇಶಕ್ಕೋಸ್ಕರ ಆಡೋದು ನಾನು ಬಿಡ್ತು ಅಂತಂದರೆ ನಾನು ಯಾವ ದೇಶಕ್ಕೂ ಕೂಡ ಹೋಗಿ ಆಡೋದಿಲ್ಲ. ಅಂದರೆ ಇಂಡಿಯಾಗೂ ಆಡೋದಿಲ್ಲ, ಆಸ್ಟ್ರೇಲಿಯಾಗೂ ಆಡೋದಿಲ್ಲ, ಜೊತೆಗೆ ಬೇರೆ ಯಾವ ಲೀಗ್ಗಳನ್ನೂ ಕೂಡ ಆಡೋದಿಲ್ಲ, ನಾನು ಅದನ್ನು ಬಿಟ್ಬಿಟ್ಟೆ ಅಂತ ಆ ಥರ ಹೇಳಿದೆ. ಸಿಕ್ಕಾಪಟ್ಟೆ ಒಂಥರ ದೇಶ ಪ್ರೇಮಿ ಥರ ಹೇಳ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 6 ಕೂಪರ್ ಕಾನ್ಲಾಯನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ನಿನ್ನೆ ಮ್ಯಾಚ್ನಾಗ ಗೆಲ್ತಾ ಇದ್ದಂಗೆ ಶ್ರೇಯಸ್ ಅಯ್ಯರ್ ಬಗ್ಗೆ. ಶ್ರೇಯಸ್ ಅಯ್ಯರ್ ಇಸ್ ಅ ಗ್ರೇಟ್ ಲೀಡರ್. ದ ವೇ ಹಿ ಲೀಡ್ಸ್ ದ ಗ್ರೂಪ್, ಕ್ಯಾರೀಸ್ ದ ಗ್ರೂಪ್ ಆ್ಯಂಡ್ ಸ್ಪೀಕ್ಸ್ ಟು ದ ಗ್ರೂಪ್, ಮೇಕ್ಸ್ ಎವ್ರಿ ಒನ್ ಕಂಫರ್ಟಬಲ್, ಲೀಡ್ಸ್ ಬೈ ಎಕ್ಸಾಂಪಲ್ ಆ್ಯಂಡ್ ಇಸ್ ಆಲ್ವೇಸ್ ಎನ್ಕರೇಜಿಂಗ್ ಎವ್ರಿ ಒನ್ ಅಂತ ಹೇಳಿದ್ದಾರೆ. ಸೊ ಅವ್ರು ಲೀಡ್ ಮಾಡೋದು ಸೈಕಾಗಿ ಲೀಡ್ ಮಾಡ್ತಾರೆ. ಆ್ಯಂಡ್ ಪ್ಲೇಯರ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು. ಹೌದು, ಓವರ್ಸೀಸ್ ಪ್ಲೇಯರ್ಗಳನ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಸುಮ್ಮನೆ ಮಾತಲ್ವೇ ಅಲ್ಲ. ಹೌದು, ಸುಮ್ಮನೆ ಮಾತು ಅಂತಲೇ ರಜತ್ ಪತಿದಾರ್ ತೋರಿಸ್ಬಿಟ್ರು ಲಾಸ್ಟ್ ಸೀಸನ್. ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ರು ಎಲ್ಲರೂ. ರಜತ್ ಪತಿದಾರ್ ಕ್ಯಾಪ್ಟನ್ ಓವರ್ಸೀಸ್ ಪ್ಲೇಯರ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ ಅವರು, ಅದು ಇದು ಅಂತೆಲ್ಲ ಇದು ಮಾಡಿಬಿಟ್ಟಿದ್ರು. ಅವ್ರು ಟ್ರೋಫಿನೇ ಗೆದ್ದು ತೋರಿಸ್ಬಿಟ್ರು. ಶ್ರೇಯಸ್ ಅಯ್ಯರ್ ಬ್ಯಾಕ್ ಅವಾಗಲೇ ಗೆದ್ದು ತೋರಿಸಿದ್ರು KKRಗೆ. ಸೊ ಇವರು ಅದನ್ನು ಹೇಳಿದ್ದಾರೆ ಅಷ್ಟೇ. ಹ್ಯಾಂಡಲ್ ಮಾಡುವಂಥ ರೀತಿ ಇದೆಯಲ್ಲ ಪ್ಲೇಯರ್ಸ್ಗಳನ್ನ, ಅವ್ರ ಜೊತೆಗೆ ಒಡನಾಟ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿರುತ್ತೆ. ಎಲ್ಲೋ ನಮ್ಮ ದೇಶದ ಪ್ಲೇಯರ್ ಜೊತೆಗೇ ಆಡ್ತಾ ಇದ್ದೀವಿ, ನಮ್ಮ ಕ್ಯಾಪ್ಟನ್ ಜೊತೆಗೇ ಆಡ್ತೀವಿ ಅನ್ನೋ ಒಂದು ಫೀಲ್ ಬರುತ್ತೆ ನಮಗೆ. ಎಲ್ಲರಿಗೂ ಬರುತ್ತೆ, ಬರೀ ನನಗೆ ಮಾತಂತ ಎಲ್ಲರಿಗೂ ಬರುತ್ತೆ. ಸೊ ಅದರಿಂದನೇ ಇಷ್ಟು ಕಂಫರ್ಟೇಬಲಾಗಿ ಪಂಜಾಬ್ ಕಿಂಗ್ಸ್ ಆಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ನಿಜ ಕೂಡ ಹೌದು, ಪ್ರೂವ್ ಮಾಡ್ತಾ ಇದ್ದಾರೆ ಗುರು ಶ್ರೇಯಸ್ ಅಯ್ಯರು. 2024 KKR ಗೆಲ್ಲಿಸ್ತಾರೆ, 2025 ಪಂಜಾಬ್ ಫೈನಲ್ಸಿಗೆ ಕರ್ಕೊಂಡ್ಬರ್ತಾರೆ. ಈ ಸೀಸನ್ ನೋಡಿಬೇಕಾದ್ರೆ ಫೈನಲ್ಸಿಗೆ ಕರ್ಕೊಂಡು ಹೋದ್ರು ಹೋಗ್ತಾರೆ, ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಪಂಜಾಬ್ ಕಿಂಗ್ಸ್ನ. ಅಪ್ಡೇಟ್ ನಂಬರ್ 7 ಏನಪ್ಪ ಇದು ಕತೆ, ಇದು ಸಂಜೀವ್ ಅವ್ರದ್ದು. ಪ್ರಿಯಾಂಶ್ ಆರ್ಯ ಜೊತೆ ಹೋಗ್ಬಿಟ್ಟು ಮಾತಾಡ್ತಾರೆ, ವೈಭವ್ ಸೂರ್ಯವಂಶಿ ಜೊತೆ ಹೋಗ್ಬಿಟ್ಟು ಮಾತಾಡ್ತಾರೆ. ಏನಿದು ಯಂಗ್ಸ್ಟರ್ಸ್ಗಳನ್ನೆಲ್ಲ ಇವ್ರು ಗ್ರೂಮ್ ಮಾಡ್ತಾವ್ರ ಅಲ್ಲ, ಏನು ಅಂತ ಕತೆನೇ ಅರ್ಥ ಆಗ್ತಾ ಇಲ್ಲ LSG ಓನರ್ದು. ಹೌದು, ನಿನ್ನೆ ಮ್ಯಾಚ್ನ ಸಖತ್ತಾಗಿ ಪರ್ಫಾರ್ಮ್ ಮಾಡಿದಂಥ ಪ್ರಿಯಾಂಶ್ ಆರ್ಯ ಅಂದರೆ ಹೋಗ್ಬಿಟ್ಟು ಮಾತಾಡೋದೇನು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಹೌದು, ಆಪೋನೆಂಟ್ ಟೀಮಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋವಂಥವ್ರನ್ನ, ಅದು ಯಂಗ್ಸ್ಟರ್ಸ್ಗಳನ್ನ ಗುರ್ತಿಡಿದ್ಬಿಟ್ಟು ಹೋಗ್ಬಿಟ್ಟು ಮಾತಾಡ್ಸೋದಿದೆಯಲ್ಲ, ಆಪೋನೆಂಟ್ ಟೀಮ್ನ ಓನರ್ ಹೋಗ್ಬಿಟ್ಟು ಮಾತಾಡ್ಸೋದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಗ್ರೇಟು. ಸೊ ನೋಡಿ, ಒಂಥರ ಜಾಮಿ ಎಲ್ಲಗೆ ಇವ್ರ ಪ್ಲೇಯರ್ಸ್ಗಳನ್ನ ಟ್ರೀಟ್ ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ. ಆಪೋನೆಂಟ್ ಟೀಮ್ನ ಯಂಗ್ಸ್ಟರ್ಸ್ಗಳನ್ನ ವೈಭವ್ ಸೂರ್ಯವಂಶಿನ ಆಗಿರ್ಬೋದು, ಪ್ರಿಯಾಂಶ್ ಆರ್ಯನಾದರೂ ಆಗಿರ್ಬೋದು, ಸಖತ್ತಾಗಿ ಟ್ರೀಟ್ ಮಾಡ್ತಾರೆ. ಏನೋ ಒಂದು ಫ್ಯೂಚರಲ್ಲಿ ಏನೋ ನೋಡ್ತಾರೇನೋಪ್ಪ ಗೊತ್ತಿಲ್ಲ. ಪ್ರಿಯಾಂಶ್ ಆರ್ಯನಾರು ಆಗಿರ್ಬೋದು, ವೈಭವ್ ಸೂರ್ಯವಂಶನಾರು ಆಗಿರ್ಬೋದು, ಯಾವ ಮ್ಯಾಚರು ಆಗಲಿ ಹೋಗ್ಬಿಟ್ಟು ಅವ್ರಿಬ್ಬರ ಹತ್ರ ಮಾತಾಡ್ತಾರೆ. ಅಪ್ಡೇಟ್ ನಂಬರ್ 8 ಶ್ರೇಯಸ್ ಅಯ್ಯರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಶ್ರೇಯಸ್ ಅಯ್ಯರ್ಗೆ ಏನಂತ ಕರೆದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತಂದರೆ, ಕ್ಯಾಪ್ಟನ್ ಅಂತ ಕರೆದ್ರನ, ಸ್ಕಿಪ್ಪರ್ ಅಂತ ಕರೆದ್ರನ, ಫ್ಲೈಯರ್ ಅಂತ ಕರೆದ್ರನ, ಹೈಯರ್ ಅಂತ ಕರೆದ್ರನ, ಏನೋ ಸಿಕ್ಕಾಪಟ್ಟೆ ಹೆಸರುಗಳೆಲ್ಲ ಇಟ್ಬಿಟ್ಟಿದ್ದಾರೆ ಶ್ರೇಯಸ್ ಅಯ್ಯರ್ಗೆ. ಅವ್ರು ಮಾಡಿದಿರೋಂಥ ಕ್ಯಾಪ್ಟನ್ಸಿಗೆ, ಅವ್ರು ಆಡೋವಂಥ ರೀತಿಗೆ ಸಿಕ್ಕಾಪಟ್ಟೆ ಹೆಸರುಗಳು ಕಟ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಏನು ಪರ್ಸ್ನಲಾಗಿ ಕರೆದ್ರೆ ಖುಷಿ ಆಗುತ್ತೆ ಅಂತಂದರೆ ಸರ್ಪಂಚ್ ಸಾಬ್ ಅಂತ ಕರಿಬೇಕಂತೆ. ಅವ್ರಿಗೆ ಅವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತಂತೆ. ಸರ್ಪಂಚ್ ಸಾಬ್ ಅಂತ ಅಂದರೆ ಒಂಥರ ಹೆವಿ ಬಿಲ್ಡಪ್ಪು ಹಿಂದಿಲಿ ಕರೆಯುವಂಥದ್ದು. ಸೊ ಒಂದು ರೇಂಜಿಗೆ ಅದೇ ಥರ ಕ್ಯಾಪ್ಟನ್ ಥರನೇ ಅರ್ಥ ಅದು. ಸೊ ಆ ಥರ ಕರೆದ್ರೆ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಅವರ ಟೀಮ್ ಮೆಂಬರ್ಸ್ ಎಲ್ಲ ಇವನ್ನ ಸರ್ಪಂಚ್ ಸಾಬ್ ಅಂತಲೇ ಕರೀತಾರಂತೆ. ಅಪ್ಡೇಟ್ ನಂಬರ್ 9 ಬರ್ತಿದೆ CSK ಕಡೆಯಿಂದ ಅಪ್ಡೇಟು. ಆಯುಷ್ ಮಾತ್ರ ಅವ್ರಿಗೆ ಆಗಿರುವಂಥ ಒಂದು ಇಂಜುರಿ ಏನಿದೆ, ಹ್ಯಾಮ್ಸ್ಟ್ರಿಂಗ್ನ ಟ್ಯಾರ್ ಏನಿದೆ, ಸೊ ಇದು ರಿಕವರ್ ಆಗೋದಕ್ಕೆ 3 ವಾರನಾದರೂ ಮಿನಿಮಮ್ ಬೇಕು ಅಂತ ಅಪ್ಡೇಟ್ ಇದೆ. ಅವರು ಟೂರ್ನಮೆಂಟ್ನ ಕಂಪ್ಲೀಟಾಗಿ ಮಿಸ್ ಮಾಡ್ಕೊಂಡ್ರು ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಬಟ್ ಆದರೆ 3 ವಾರ ಮಿನಿಮಮ್ ಬೇಕು ಅಂತ ಹೇಳಿರೋದ್ರಿಂದ 3 ವಾರ ಅವರಿಗೆ ರೆಸ್ಟ್ ಕೊಡುವಂಥ ಚಾನ್ಸಸ್ ಎದ್ದೆದ್ದು ಕಾಣಿಸ್ತಾ ಇದೆ. ಅದು ಡಿಪೆಂಡ್ಸ್ ಆನ್ ರಿಕವರಿ, ಯಾವ ಥರ ಯಾವ ಇಂಟೆನ್ಸಿಟಿಲಿ ಇವರು ರಿಕವರ್ ಆಗ್ತಾರೆ ಅನ್ನೋದ್ರ ಮೇಲೆ ಇವರು ಆಡುವಂಥ ಚಾನ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ನೋಡೋಣ. ಜಸ್ಟ್ ನೋಡಿ, ಕಾಲ್ಫು ಮಸಲ್ ಸ್ವಲ್ಪ ಸ್ಟ್ರೈನ್ ಆಗಿರೋದಕ್ಕೆ MS ಧೋನಿ ಅವರು ಅರ್ಧ IPL ಆಡ್ತಾ ಇಲ್ಲ. ಅಲ್ಲಿ ಇವ್ರಿಗೆ ಆಗಿರೋದು ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಲ್ಲಿ, ಹ್ಯಾಮ್ಸ್ಟ್ರಿಂಗ್ ಟ್ಯಾರ್ ಆಗಿದೆ. ಅಲ್ಲಿ ಆದಷ್ಟು ಬೇಗ ಆಡೋಕ್ಕಾಗುತ್ತೆ ಅಂತ ಅಂದ್ಕೊಳಕ್ಕಾಗತ್ತಾ? ನೋಡೋಣ ಏನಾಗುತ್ತೆ ಅಂತ.